ಭಾರೀ ಮಳೆಯಿಂದ ಕಾರಿನ ಮೇಲೆ ಬಿದ್ದ ವಿದ್ಯುತ್ ಕಂಬ ಜಯನಗರದ ಪಟ್ಟಾಭಿರಾಮನಗರ ವಾರ್ಡ್ನಲ್ಲಿ ಆಗಿರೋ ಘಟನೆ ಇದು. ಒಂದೇ ರಸ್ತೆಯಲ್ಲಿ 3 ಕಾರುಗಳು ಜಖಂಗೊಂಡಿದ್ದಾವೆ. ಇನ್ನೆರಡು ವಿದ್ಯುತ್ ಕಂಬಗಳು ಬಿದ್ದು 3 ಕಾರು ಜಖಮಾಗಿದೆ. ರಸ್ತೆ ಉದ್ದಕ್ಕೂ ಬಿದ್ದಿರೋ ಮರ, ವಿದ್ಯುತ್ ಕಂಬಗಳು, 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿ ಅವಾಂತರ ಸೃಷ್ಟಿಯಾಗಿದೆ. ಕೆಲವು ಮರವನ್ನ ತೆರವುಗೊಳಿಸ್ತಾ ಇದ್ದಾರೆ ಸಿಬ್ಬಂದಿ. ಜಯನಗರ ಡಿಪೋದಲ್ಲಿ ಬಸ್ ಮೇಲೆ ಮರ ಬಿದ್ದಿದೆ. ಜಯನಗರ 4th T ಬ್ಲಾಕ್ನಲ್ಲಿ ಮರ ಬಿದ್ದಿದೆ. ರಾತ್ರಿಯ ಮಳೆಗೆ ರಸ್ತೆಯುದ್ದಕ್ಕೂ ಸಾಕಷ್ಟು ಮರಗಳು ಬಿದ್ದಿದ್ದಾವೆ. ಸುಮಾರು 10ಕ್ಕೂ ಹೆಚ್ಚು ಮರಗಳು ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಮರ ಬಿದ್ದ ರಭಸಕ್ಕೆ ಜಖಂಗೊಂಡಿದ್ದಾವೆ 3-4 ಕಾರುಗಳು. ರಸ್ತೆ ಮೇಲೆ ಬಿದ್ದ ಮರಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಬಿಬಿಎಂಪಿ ಸಿಬ್ಬಂದಿ ಬೆಳಗ್ಗೆ ಬಂದು ಅಲ್ಲಿ ತೆರವುಗೊಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಜಯನಗರದ ದೃಶ್ಯ ಇದು. ಜಯನಗರದಲ್ಲೂ ಕೂಡ ತುಂಬಾ ದೊಡ್ಡ ದೊಡ್ಡ ಮರಗಳಿದ್ದಾವೆ. ತುಂಬಾನೇ ಗ್ರೀನರಿ ಏರಿಯಾ ಅದು. ಸೊ ಅಲ್ಲೂ ಕೂಡ ಸಾಕಷ್ಟು ಮರಗಳು ಧರಾಶಾಹಿ ಆಗ್ಬಿಟ್ಟಿದೆ. ಬಸ್ಗಳ ಮೇಲೆ ದೊಡ್ಡ ಮರದ ಕೊಂಬೆ ಬಿದ್ದಿರೋದನ್ನ ನಾವು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಅಂದ್ರೆ ನಿನ್ನೆಯ ಮಳೆ ಮತ್ತು ಮಳೆಯ ಜೊತೆ ಬೀಸ್ತಾ ಇದ್ದಂತಹ ಗಾಳಿಯ ತೀವ್ರತೆ ಅಷ್ಟು ಜಾಸ್ತಿ ಇತ್ತು. ರೈಟ್, ದೃಶ್ಯದಲ್ಲಿ ಗಮನಿಸಬಹುದು. ಅಲ್ಲಿ ಐಷಾರಾಮಿ ಕಾರುಗಳು, ಸಂಪರ್ಕ ಕಲ್ಪಿಸುವ ಬಸ್ಗಳು ಇವೆಲ್ಲವೂ ಕೂಡ ಜಖಂಗೊಂಡಿದ್ದಾವೆ. ಸಾಕಷ್ಟು ಕಡೆ ಈ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ. ಈ ವಿದ್ಯುತ್ ಕಂಬ, ಮರಗಳು ಧರಾಶಾಹಿ ಆಗಿಬಿಟ್ಟು ಈ ಕಾರಿನ ಮೇಲೆ ಬಿದ್ದಿರೋದನ್ನು, ಬಸ್ಗಳ ಮೇಲೆ ಬಿದ್ದಿರೋದನ್ನು, 2 ವೀಲರ್ಸ್ ಮೇಲೆ ಬಿದ್ದಿರೋದನ್ನು ನಾವು ಗಮನಿಸಿದ್ದೀವಿ. ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ, ಹೊರಗಡೆ ಗಾಡಿ ಪಾರ್ಕ್ ಮಾಡಿದರೆ ಈ ಪ್ರಮಾಣದಲ್ಲಿ ಗಾಳಿ ಬೀಸುತ್ತೆ, ಈ ಪ್ರಮಾಣದಲ್ಲಿ ಮಳೆ ಬಂದು ಈ ಮರ ಎಲ್ಲ ನಮ್ಮ ವಾಹನವನ್ನು ಜಖಂ ಮಾಡುತ್ತೆ ಅಂತ ಅಂದು. ಆದರೆ ಅಂತಹ ಘಟನೆ ನಡೆದು ಹೋಗ್ಬಿಟ್ಟಿದೆ. ಸೊ ಎಷ್ಟು ವಾಹನಗಳು ಜಖಂಗೊಂಡಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದರೆ ನಾವು ಎಲ್ಲೆಲ್ಲಿ ಕ್ಯಾಮ್ರಾ ತಗೊಂಡು ಹೋಗ್ತಾ ಇದ್ದೀವಿ, ಯಾವ್ಯಾವ ಏರಿಯಾಗಳನ್ನು ಕವರ್ ಮಾಡ್ತಾ ಇದ್ದೀವಿ, ಅಲ್ಲೆಲ್ಲ ಇಂತಹ ಚಿತ್ರಣ ಕಂಡು ಬರ್ತಾ ಇದೆ. ಮಿನಿಮಮ್ 10ರಿಂದ 15 ಮರಗಳು ಬಿದ್ದಿರೋದು ವರದಿ ಆಗ್ತಿದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈ ಮಳೆ ಬಂದು ಅವಾಂತರ ಸೃಷ್ಟಿಯಾಗಿರೋದು ಒಂದ್ ಕಡೆ ಆದ್ರೆ ಈ ವಾಹನಗಳು ಕೂಡ ಸಾಕಷ್ಟು ಕಡೆ ಜಖಂಗೊಂಡಿದ್ದಾವೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ, ನಿನ್ನೆ ಸುರಿದಂತಹ ಧಾರಾಕಾರ ಮಳೆ, ಅದೇ ರೀತಿ ಬೀಸಂತಹ ರಭಸವಾದ ಗಾಳಿಯಿಂದಾಗಿ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಬೆಂಗಳೂರಿನ ಹಲವೆಡೆ ಮರಗಳು ಧರಾಶಾಹಿಯಾಗಿದೆ, ಅದೇ ರೀತಿ ವಿದ್ಯುತ್ ಕಂಬಗಳು ಕೂಡ ಧರಾಶಾಹಿಯಾಗಿದೆ. ಜಯನಗರದ ಬಿಎಂಟಿಸಿ ಬಸ್ ಡಿಪೋ ಏನಿದೆ ಅಲ್ಲೂ ಕೂಡ ಮರ ಬಿದ್ದಿರೋದ್ರಿಂದಾಗಿ ಬಸ್ ಕೂಡ ರೈಟ್ ಪ್ರಜ್ವಲ್, ಮತ್ತೆ ಸಂಪರ್ಕ ಮಾಡುವ ಪ್ರಯತ್ನ ಮಾಡ್ತೀವಿ. ಆದರೆ ಮಳೆ ಬರ್ತಾ ಇರೋದು ಅಥವಾ ಮರ ಬಿದ್ದಿರೋದು ಇದೆಲ್ಲ ಸಹಜ ಪ್ರಕ್ರಿಯೆ. ಆದರೆ ಇದು ಅಚಾನಕ್ ಆಗಿ ಆಗಿರೋದು. ಆದರೆ ಅದಕ್ಕಿಂತ ಮುಂಚೆ ಈ ಬೀಳಬಹುದಾಗಿರುವಂತಹ ರೆಂಬೆ ಕೊಂಬೆಗಳನ್ನು ಕಟ್ ಮಾಡೋ ಕೆಲಸ ಬಿಬಿಎಂಪಿಯಿಂದ ಆಗ್ತಾ ಇತ್ತು. ಆ ಕೆಲಸ ಆಗಿಲ್ಲ ಅನ್ನುವಂತಹ ದೂರುಗಳು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಿನ್ನೆ ಸುರಿದಿರುವಂತಹ ಮಳೆಗೆ ಹಾನಿಯಾಗಿದೆ. ಇದು ಎಚ್ಚರಿಕೆಯ ಕರೆಗಂಟೆ ಅಂತಾನೆ ಹೇಳಬಹುದು. ಇಲ್ಲಿವರೆಗೂ ನಿನ್ನೆ ರಾತ್ರಿಯಿಂದಲೂ ಕೂಡ ನ್ಯೂಸ್ ಫಾಸ್ಟ್ ಸತತವಾಗಿ ಕವರ್ ಮಾಡ್ತಾ ಇದೆ ಈ ಮಳೆಯ ಸುದ್ದಿಗಳನ್ನು, ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದೆ. ಆದರೆ ಇಲ್ಲಿವರೆಗೂ ಎಲ್ಲೂ ಕೂಡ ಪ್ರಾಣಹಾನಿ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿ ಆಗಿಲ್ಲ, ಆಗೋದು ಬೇಡ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮರಗಳು ಧರಾಶಾಹಿ ಆಗಿಬಿಟ್ಟಿದ್ದಾವೆ ಅಥವಾ ವಾಹನಗಳು ಜಖಂಗೊಂಡಿದ್ದಾವೆ ಅಂತಂದ್ರೆ
ಎಲ್ಲಾದರೂ ಸಣ್ಣ ಪುಟ್ಟ ಘಟನೆ ಆಗಿದ್ದಿದ್ರೆ ಅಥವಾ ಪ್ರಾಣಹಾನಿ ಆಗಿದ್ದಿದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.